ಅರಣ್ಯ ಕಾಯ್ದೆ ನಮಗೆ ಮಾಡಿರ್ತಕ್ಕಂಥದ್ದು, ಈ ಅರಣ್ಯ ಇಲಾಖೆಯವರನ್ನು ಕೇಳಿದರೆ ಸರ್ಕಾರ ಮಾಡಿದ್ದು, ನಮ್ಮದೇನು ಪಾತ್ರ ಇಲ್ಲ ಇದರಲ್ಲಿ. ಸರ್ಕಾರವನ್ನು ಕೇಳಿದರೆ IAS ಮತ್ತು IFS ಅಧಿಕಾರಿಗಳು ಈ ಪರಿಸರವಾದಿಗಳ ಒಂದು ಕುಮ್ಮಕ್ಕಿನಿಂದ ಮಾಡಿರ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ನಮಗೆ ಈ ಸೆಕ್ಷನ್ 4 ಮತ್ತು ಸೆಕ್ಷನ್ 17 ಕಸ್ತೂರಿ ರಂಗನ್ ವರದಿ ನಮಗೆ ಅವಶ್ಯಕತೆ ಇದೆಯೇ? ಈಗಾಗಲೇ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು, ಹಿಂದೆ ನಮ್ಮ ನಾಳಿರ್ತಕ್ಕಂಥ ಬ್ರಿಟಿಷರ ಕಾಲದಿಂದ ಹಿಡಿದು ಈವರೆಗೆ ಆಗಿರ್ತಕ್ಕಂಥ ಎಲ್ಲ ಕಾನೂನು ಕಾಯ್ದೆಗಳು ಇವತ್ತೇ ನಮಗೆ ಮತ್ತೊಂದು ಹೊಸ ಸೆಕ್ಷನ್ 17 ಮತ್ತು ಕಸ್ತೂರಿ ರಂಗನ್ ವರದಿಯ ಅವಶ್ಯಕತೆ ಇಲ್ಲ. ಕಾರಣ, ಈ ಭಾಗದಲ್ಲಿರ್ತಕ್ಕಂಥ ಕುದುರೆಮುಖ ಅಭಯಾರಣ್ಯ ಇರ್ಬೋದು, ಭದ್ರಾ ಅಭಯಾರಣ್ಯ ಇರ್ಬೋದು, ಕುವೆಂಪು ಜೈವಿಕ ಉದ್ಯಾನವನ ಇರ್ಬೋದು, ಸೋಮೇಶ್ವರ ಅಭಯಾರಣ್ಯ ಇರ್ಬೋದು, ಇದು ಎಲ್ಲ ಅರಣ್ಯಗಳು ಏನು ಪಶ್ಚಿಮ ಘಟ್ಟಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅರಣ್ಯ ಕಾಯ್ದೆಗಳು. ಈಗ ಈ ಹೊಸ ಕಾಯ್ದೆಗಳ ಉದ್ದೇಶ ಏನಂದರೆ, ಪಶ್ಚಿಮ ಘಟ್ಟದಲ್ಲಿ ವಾಸಿಸುವಂಥ ಎಲ್ಲ ರೈತರು, ಕೂಲಿ ಕಾರ್ಮಿಕರು, ಶ್ರೀಮಂತರು, ಬಡವರು ಎಲ್ಲರನ್ನ ಈ ಭಾಗದಿಂದ ಒಕ್ಕಲೆಬ್ಬಿಸಿ ಇಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂಥದ್ದು ಅಂಥೇಳಿ ನಮ್ಮೆಲ್ಲರ ಗಮನದಲ್ಲಿರಬೇಕಾಗ್ತದೆ ಬಂಧುಗಳೇ. ಇನ್ನೊಂದು ವಿಶೇಷವಾದಂಥ ಈ ಏನು ಕಸ್ತೂರಿ ರಂಗನ್ ವರದಿ ಇದೆ, ಇದು ಪ್ರಪಂಚದ ಎಲ್ಲ ದೇಶಗಳು ಈ ಜಾಗತಿಕ ತಾಪಮಾನದ ಮೂಲ ಗುಮ್ಮವನ್ನು ಇಟ್ಕೊಂಡು ಈ ಜಾಗತಿಕ ತಾಪಮಾನವನ್ನು, ಈ ಪಶ್ಚಿಮ ಘಟ್ಟ ಉಳಿದಿದ್ರೆ ಜಾಗತಿಕ ತಾಪಮಾನ ಹಾಳಾಗುತ್ತೆ ಎನ್ನುವ ಒಂದಷ್ಟು NGOಗಳ ಎಂಜಲು ಕಾಸಿಗೋಸ್ಕರ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಗುಮ್ಮ. ಹಾಗಾಗಿ ಈ ಮೂಲಕ ನಾವು ಅರಣ್ಯ ಇಲಾಖೆಯವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದಾದ್ರೂ ಹೊಸ ಅರಣ್ಯವನ್ನು ಹೊಸದಾಗಿ ನೀವೇನಾದ್ರೂ ಈ ಭಾಗದಲ್ಲಿ ಬೆಳೆಸಿದರೆ ಅದನ್ನು ನೀವು ನಿಮ್ಮ ಇಲಾಖೆಯಲ್ಲಿ ಡಿಸ್ಪ್ಲೇ ಮಾಡಿ, ಒಂದು ಟಿವಿಯಲ್ಲಿ ನಿಮ್ಮ ಡಿಸ್ಪ್ಲೇ ಮಾಡಿ, ನಾವು ಇಂಥ ಅರಣ್ಯವನ್ನು ನಾವು ಬೆಳೆಸಿದ್ದೇವೆ ಅಂತೇಳಿ. ನೀವು ಬೆಳೆಸಿರ್ತಕ್ಕಂಥದ್ದು ಬರೀ ಅಕೇಶಿ ಬಿಟ್ಟರೆ ಬೇರೆ ಯಾವ ಅರಣ್ಯವನ್ನು ಕೂಡ ನೀವು ಇವತ್ತು ಬೆಳೆಸಿಲ್ಲ. ನೀವು ನೆಟ್ಟಿರ್ತಕ್ಕಂಥ ಏನು ಇವತ್ತು ಅಕೇಶಿ ಬಿಟ್ಟು ಬೇರೆ ನೆಟ್ಟಿರ್ತಕ್ಕಂಥ ಎಲ್ಲ ಗಿಡಗಳು ಇವತ್ತು ಸತ್ತೋಗಿದ್ದಾವೆ. ಯಾವು ಕೂಡ ಇವತ್ತು ನೆಟ್ಟಿರ್ತಕ್ಕಂಥ ನೀವು ಏನು ಬಿದಿರು ಇರ್ಬೋದು ಅಥವಾ ಬೇರೆ ಬೇರೆ ಜಾತಿಯ ಅರಣ್ಯ ಗಿಡಗಳಾಗಿರ್ಬೋದು, ಅವನ್ನ ಯಾವನ್ನೂ ಕೂಡ ನೀವು ಇವತ್ತು ರಕ್ಷಣೆ ಮಾಡೋಕ್ಕಾಗದೆ, ನಿಮ್ಮಲ್ಲಿ ಅದನ್ನು ಉಳಿಸೋಕ್ಕಾಗದೆ ಅವೆಲ್ಲ ಸತ್ತಿದ್ದಾವೆ. ನಾವು ಬೆಳೆಸಿರ್ತಕ್ಕಂಥ, ನಾವು 10 ಗುಂಟೆ ಜಾಗ ಇರ್ತಕ್ಕಂಥ ರೈತ ಇವತ್ತು 10 ಎಕರೆ ಕಾಡನ್ನು ಬೆಳೆಸಿಟ್ಟಿದ್ದಾನೆ. ಅವನು ಬೆಳೆಸಿಟ್ಟಿರ್ತಕ್ಕಂಥ ಕಾಡು ಇವತ್ತು ನಿಮ್ಗೆ ಅರಣ್ಯ ಆಗಿದೆ. ನಮ್ಮ ಮೇಲೆ ಯಾವ ಕನಿಕರ ಕೂಡ ನಿಮ್ಮ ಮೇಲಿಲ್ಲ. ನಾವು ಏನಾದ್ರೂ ಒಂದು ಮನೆ ಕಟ್ಕೊಂಡ್ರೆ ನಮ್ಮ ಮನೆಯನ್ನು ಕೀಳುವಂಥ ವ್ಯವಸ್ಥೆಗೆ ನೀವು ಬರ್ತೀರಿ. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ನೆಲೆ ಎಲ್ಲವನ್ನೂ ಕೂಡ ಈ ಕಾಡಿನಲ್ಲಿ ಕಂಡುಕೊಂಡಿದ್ದೇವೆ. ನಾವು ಅರಣ್ಯವಾಸಿಗಳು, ಅರಣ್ಯ ಜೊತೆಗೆ ಸಂಬಂಧ ಇದೆ, ಅರಣ್ಯವನ್ನು ಉಳಿಸಿದ್ದೇವೆ, ಅರಣ್ಯವನ್ನು ಬೆಳೆಸಿದ್ದೇವೆ. ಅರಣ್ಯವನ್ನು ನಾಶ ಮಾಡುವಂಥ ಮನಸ್ಥಿತಿ ನಮಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆಯ ಮೂಲಕ ನಿಮಗೆ ಒಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ನಾವು ಎಷ್ಟು ಮುಗ್ಧರಿದ್ದೀವೋ ಅಷ್ಟೇ ಕ್ರೂರರಿದ್ದೀವಿ ಅನ್ನುವಂಥ ವಿಚಾರವನ್ನು ಈ ವೇದಿಕೆಯ ಮೂಲಕ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ನಾವು ಇವತ್ತು ಪಾಪ ಅವ್ರು ನೋಡಿದರೆ ನಿಮಗೆ ಬೇಜಾರಾಗಲ್ಲ ಅಂತ ಅನಿಸುತ್ತೆ. ನಿಮಗೆ ಸೂರಿಲ್ಲ,
ಅವರಿಗೆ ಒಂದು ವಾಸ ಮಾಡಲಿಕ್ಕೆ ಸೂರಿಲ್ಲ, ಅವರಿಗೆ ಒಂದು ಸಾಗುವಳಿ ಚೀಟಿ ಇಲ್ಲ, ಅವರಲ್ಲಿ ಬದುಕಿಗೋಸ್ಕರ ಅವರ ಹೊಟ್ಟೆಪಾಡಿಗೋಸ್ಕರ 1 ಎಕರೆ ಒತ್ತುವರಿ ಮಾಡಿರ್ತಕ್ಕಂಥ ಅರಣ್ಯ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಇವತ್ತು ಏನು ಕುದುರೆಮುಖ ಅಭಯಾರಣ್ಯ ಇರ್ಬೋದು ಅಥವಾ ಭದ್ರಾ ಅಭಯಾರಣ್ಯ ಇರ್ಬೋದು, ಆ ಭಾಗದಲ್ಲಿ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ರೈತ ಬಂಧುಗಳೇನಿದ್ದಾರೆ ಅವರಿಗೆ ಒಂದು ವಾಸಕ್ಕೂ ಕೂಡ ಕಷ್ಟ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮರಣ ಶಾಸನವನ್ನು ಕೈಯಲ್ಲಿಟ್ಕೊಂಡು ಇವತ್ತು ಒಕ್ಕಲೆಬ್ಸುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿದರೆ ಇದು ನಿಮಗೆ ಒಳ್ಳೆಯದಲ್ಲ. ನೀವೆಲ್ಲರೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅರಣ್ಯ ಅಧಿಕಾರಿಗಳು ನೀವೆಲ್ಲರೂ ಕೂಡ ನಮ್ಮ ಕಷ್ಟ ಸುಖಗಳನ್ನು, ನಮ್ಮ ಭಾಗದ ಎಲ್ಲ ರೈತರ ಭಾವನೆಗಳನ್ನ ಅರ್ತಿರ್ತಕ್ಕಂಥವ್ರು ನೀವು ದಯಮಾಡಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ಯಾವುದೇ ಸರ್ಕಾರಗಳು ಯಾವುದೇ ಆದೇಶವನ್ನು ಮಾಡಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತೇಳಿ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ, ನೀವು ಎಚ್ಚರಿಕೆಯನ್ನು ವಹಿಸ್ತೇ ಇದ್ದರೆ ನಾವು ಎಚ್ಚರಿಕೆಯನ್ನು ನಿಮಗೆ ಕೊಡಬೇಕಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದಾರೆ. ವಿಶೇಷವಾಗಿ ತಾಯಂದ್ರು ನಡ್ಕೊಂಬಂದಿದ್ದಾರೆ, ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂದರೆ ಇಷ್ಟು ಸಮಸ್ಯೆ ಬಿಗಡಾಯಿಸಿದ್ರು ನಾವು ಇದನ್ನು ಕೆಲವು ಸಾರಿ ಹಳದಿ ಕನ್ನಡಕ ಹಾಕ್ಕೊಂಡು ನೋಡುವಂಥ ಮನಸ್ಥಿತಿ. ಇವರು ಯಾವ ಸಂಘಟನೆಯವರು, ಯಾವ ಪಕ್ಷದವರು ಅಂತ. ನನ್ನ ಅನಿಸಿಕೆ ಏನಂತಂದರೆ, ರೈತ ಪರ, ರೈತ ಕಾರ್ಮಿಕರ ಪರ ಹೋರಾಟ ಅಂತಂದರೆ ಯಾವುದೇ ಸಂಘಟನೆ ಕರೆ ಕೊಟ್ಟರು ನಾವು ಅವ್ರಿಗೆ ಸಹಕಾರ ಕೊಡಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಅವರಿಗೆ, ನಾಳೆ ನಮಗೆ, ಎಲ್ಲರಿಗೂ ಬರುತ್ತೆ. ಆದರೆ ಇವತ್ತು ಏನು ಅರಣ್ಯ ಇಲಾಖೆಯವರು ಇವರೇ ಒಂದು ರೀತಿಯಲ್ಲಿ ದುಂಡಾವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಧಿಕ್ಕಾರ ಹೇಳಲಿಕ್ಕಾದರೂ ನಾವು ಒಟ್ಟಾಗಿ ಸೇರಬೇಕಾಗುತ್ತೆ. ಬಂಧುಗಳೇ, ನಿಮಗೆ ಗೊತ್ತಿದೆ, ಇವತ್ತು ಮಾತು ಎತ್ತಿದ್ರೆ ಕಸ್ತೂರಿ ರಂಗನ್ ವರದಿ 4-1 ಪ್ರಪೋಸಲ್ಲು 17 ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಚರ್ಚೆ ಮಾಡೋಂಗಾಗಿದೆ. ಯಾಕಂದರೆ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಇಲ್ಲಿ ಹುಟ್ಟಿ ಬೆಳೆದು, ಫಾರೆಸ್ಟ್ ಆ್ಯಕ್ಟ್ ಬಂದಕ್ಕಿಂತ ಮೊದಲೇ ನಮ್ಮವರಲ್ಲೆಲ್ಲ ಹುಟ್ಟಿ ಬೆಳೆದು ಸ್ವಲ್ಪ ಸ್ವಲ್ಪ ಒತ್ತುವರಿ ಮಾಡ್ಕೊಂಡು 1 ಎಕರೆ 2 ಎಕರೆ 10 ಎಕರೆ ಈ ಥರ ಮಾಡ್ಕೊಂಡು ಬೆಳೆ ಬೆಳೆದಿದ್ದಾರೆ. ಆದರೆ ಅರಣ್ಯ ಇಲಾಖೆಯವರಿಗೆ 1000 ಎಕರೆ ಒತ್ತುವರಿ ಮಾಡಿದವ್ರು ಯಾರೂ ಕಾಣಲ್ಲ. ಸಣ್ಣ ಸಣ್ಣ ಒತ್ತುವರಿದಾರರ ಮೇಲೆ ಅವ್ರದ್ದು ಬ್ರಹ್ಮಾಸ್ತ್ರ. ಹೊಸ ಒತ್ತುವರಿನ ತಡೆ ಹಿಡೀರಿ. ಆದರೆ ಹಿಂದಿನಿಂದ ಮಾಡ್ಕೊಂಡು ಬಂದಂಥ ಒತ್ತುವರಿಯನ್ನು ಇವತ್ತು ಪ್ರತಿಯೊಬ್ಬನು ಏನಿಲ್ಲ ಅಂದರೆ 60-40 ಸೈಟ್ ಇರೋನು ಒಂದು 10 ತೆಂಗಿನ ಗಿಡ, ಅಡಿಕೆ ಗಿಡ, ಕಾಫಿ ಗಿಡ ಹಾಕ್ಕೊಂಡಿದ್ದಾನೆ. ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಅರಣ್ಯ ಇಲಾಖೆಯವರಿಗೆ ನಾವು ಒಟ್ಟಾಗಿ ಹೋರಾಟ ಮಾಡಿದ್ದಿದ್ರೆ ಇವ್ರಿಗೆ ಪಾಪ ಇವರಿಗೆ ಇವ್ರು ರಿಟೈರ್ಡ್ ಆದಮೇಲೆ ಇವರು ಅದೇ ಫೀಲ್ಡಿಗೆ ಬರೋರೆ, ಇವರು ಮತ್ತು ಜಮೀನು ಹೊಡ್ಕೊಂಡೇ ಬರೋರು. ಆದರೆ ಈಗ ಅವ್ರನ್ನ ತಡೆ ಹಿಡಿಯೋರೆಲ್ಲ ಆಗಿದೆ. ಯಾರೋ ಒಬ್ಬ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂದರೆ ಅಥವಾ ಯಾವುದೋ ಒಂದು ಕಾನೂನು ಬಂತಂದರೆ ಅದ್ರ ಎಳೆನಲ್ಲಿ ರೈತರಿಗೆ ಕಿರುಕುಳ ಕೊಡೋ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಧಿಕ್ಕಾರ ಹೇಳಲೇಬೇಕಾಗುತ್ತೆ, ಒಟ್ಟಾಗಿ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಅರಣ್ಯ ಇಲಾಖೆಯವರು ಇವತ್ತು ಯಾವ ಊರಲ್ಲಿ ಹೋಗಿ, ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮದೇ ನನ್ನ ಗ್ರಾಮದಲ್ಲಿ 10 ವರ್ಷದ ಹಿಂದೆ ಒಂದು PHC ಸೆಂಟ್ರ್ ಸ್ಯಾಂಕ್ಷನ್ ಆಗಿತ್ತು. ಆ PHC ಸೆಂಟ್ರ್ ಸ್ಯಾಂಕ್ಷನ್ ಆಗಿ ಅದಕ್ಕೆ 2 ಎಕರೆ ಜಾಗ ಮಂಜೂರಾತಿ. ನಾವು ದುಡ್ಡು ಕಟ್ಟಿ ಗ್ರಾಮಸ್ಥರೆಲ್ಲ ಸೇರಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಅದನ್ನು ಇವ್ರು ದುಡ್ಡು ಕೊಡಲಿಲ್ಲ ಅಂತ ನಮ್ಮ ಗ್ರಾಮ ಪಂಚಾಯತಿಯವ್ರು ಬೇಲಿ ಹಾಕ್ಲಿಕ್ಕೆ ಹೋದರೆ ಫಸ್ಟ್ ಬಂದು ತಡೆದ್ರು. ಅದು ಸೆಕ್ಷನ್ 4 ಬರುತ್ತೆ ಅಂತೇಳಿ. 4 ಅಲ್ಲ ಅಂತ ನಾವೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿದ್ಮೇಲೆ ಅದು DC ರಿಸರ್ವ್ ಅಂದರು. ಆಮೇಲೆ DC ರಿಸರ್ವಲ್ಲೂ ಅದಿಲ್ಲ, ಅದು ಸೇರಿದೆ ಅಂತ ಹೇಳಿದ್ರೆ ಇಲ್ಲ, ಅದು ಡೀಮ್ಡ್ ಫಾರೆಸ್ಟ್ ಅಂದರು. ಅಂದರೆ ಒಂದು ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೂ ಸಹ ಬಿಡದೇ ಇರುವಂಥ ಕೆಟ್ಟ ಮನಸ್ಥಿತಿ ಈ ಅರಣ್ಯ ಇಲಾಖೆಯವ್ರ ವಿರುದ್ಧ ನಾವು ಹೋರಾಡಬೇಕಾಗುತ್ತೆ. ನಾಳೆ ಯಾರನ್ನು ಊರು ಬಿಡಿಸ್ತಾರಂತ ಗೊತ್ತಿಲ್ಲ. ನಾವು ಇವತ್ತು ಅವರು BJPಯವ್ರು ಕರೆ ಕೊಟ್ಟರು, ಇವತ್ತು ಕಾಂಗ್ರೆಸ್ನವ್ರು ಕರೆ ಕೊಟ್ಟರು, ಇವತ್ತು ಜನತಾದಳದವ್ರು ಕರೆ ಕೊಟ್ಟರು ಅಂತ ನಾವೇನಾದ್ರು ಮೀನಾಮೇಷ ಎಣಿಸ್ತಾ ಇದ್ದರೆ ಮುಂದೊಂದು ದಿನ ನಮ್ಮನ್ನೆಲ್ಲ ಬೀದಿಗೆ ತಳ್ಳುವ ವ್ಯವಸ್ಥೆಯನ್ನು ಈ ಅರಣ್ಯ ಇಲಾಖೆಯವರು ಮಾಡ್ತಾರೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಒಟ್ಟಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇದುವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರಿಗೆ, ರಾಮಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ಅಡಿಕೆ ಬೆಳೆಗಾರರ ಸಂಘದ ಕೊಪ್ಪ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಕುಕ್ಕುಡ್ಗೆ ರವೀಂದ್ರ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಹೋರಾಟ ಸಮಿತಿಯ ಕಲ್ಗುಡ್ಡೆ ಎಲ್ಲ ಸಂಘಟನೆಯ ಆತ್ಮೀಯರೇ,
ಆದರೆ ಇವತ್ತು ನನಗೆ ನಿನ್ನೆ ಬೆಳಿಗ್ಗೆ ನಾನು ಈ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ. ಇವತ್ತು ಕಲ್ಗುಡ್ಡೆ ಮೊದಲಿಂದ ನಾನು ಯೋಚನೆ ಮಾಡ್ತಿದ್ದೆ, ಅವರು ಏನಾದ್ರು ಒಂದು ಹೋರಾಟ ಮಾಡಿದ್ರೆ ಅದು ಒಂದು ಉದ್ದೇಶ ಇಟ್ಕೊಂಡು ಭಾರಿ ಚೆನ್ನಾಗಿ ಮಾಡ್ತಾರಂತ. ಬಹುಶಃ ಇವತ್ತು ಅರಣ್ಯ ಒತ್ತುವರಿಯ ಈ ಕಾನೂನು ವಿರುದ್ಧ ಬಹುಶಃ ಕಲ್ಗುಡ್ಡೆಯ ಜನ ಬಹುಶಃ ಈ ಮಲೆನಾಡಿನ ಭಾಗನ ಎಚ್ಚರಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪಾಪ ನೀವು ಸುಮಾರು 40-45 ಕಿಲೋಮೀಟ್ರಿಂದ ನೀವು ಜಾಥಾ ಬಂದಿದ್ದು, ನಮಗೆ ಜನ ಮುಖ್ಯ ಅಲ್ಲ, ತಮ್ಮ ಉದ್ದೇಶ ಮತ್ತು ಜನ ಜಾಗೃತಿ ಆಗಬೇಕು ಮಲೆನಾಡಿನಲ್ಲಿ ಅಂತ ಉದ್ದೇಶ ಇಟ್ಕೊಂಡು ತಾವೆಲ್ಲ ಬಂದಿದ್ದೀರಲ್ಲ, ಇದು ನಿಜವಾಗೂ ಬಹುಶಃ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸುಮಾರು 30-40 ವರ್ಷದಿಂದ ಅರಣ್ಯ ಇಲಾಖೆಯನ್ನು ನೋಡ್ತಾ ಇದ್ದೀವಿ. ಅರಣ್ಯ ಇಲಾಖೆ ಅಂದರೆ ಬಹುಶಃ ಅವರು ದರೋಡೆ ಮಾಡೋದಕ್ಕಿಂತಲೂ ಬಹುಶಃ ಕೆಟ್ಟದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೈತರು ಎಷ್ಟು ವರ್ಷದಿಂದಲೂ ಗಿಡ ಹಾಕಿ ಸಾಗುವಳಿ ಮಾಡಿದ್ರು ಸಹ ಇವರಿಗೆ ಕಣ್ಣೇ ಕಾಣಲ್ಲ. ಇವತ್ತು ಸೆಕ್ಷನ್ 4 ಇರ್ಬೋದು, ಸೆಕ್ಷನ್ 17 ಇರ್ಬೋದು, ನಾವು ಒತ್ತುವರಿ ಜಾಗನ, ನಾವು ತಿರುಗಾಡುವ ದಾರಿನ, ನಾವಿರುವಂಥ ದೇವಸ್ಥಾನ, ನಾವಿರುವಂಥ ಶಾಲೆಗಳನ್ನ, ನಾವಿರುವಂಥ ಪಂಚಾಯತಿ ಜಾಗಗಳನ್ನೆಲ್ಲವೂ ಸೇರಿಸಿ ಸೆಕ್ಷನ್ 4, ಸೆಕ್ಷನ್ 17 ಮಾಡಿದ್ದಾರೆ. ಅವತ್ತು ಅರಣ್ಯ ಇಲಾಖೆಯವರಿಗೆ ಕಣ್ಣು ಕಾಣ್ತಿರ್ಲಿಲ್ವಾ? ಇವತ್ತು ನೀವು ಬಹುಶಃ ಒಳಗಡೆ ಕೂತ್ಕೊಂಡು ಕೇಳ್ತಾ ಇರ್ಬೋದು. ಆದರೆ ಈ ಅರಣ್ಯ ಇಲಾಖೆ ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳ ದುರಾಡಳಿತದಿಂದ ಬಹುಶಃ ಈ ಥರ ಆಗಿದೆ ಅಂತೇಳಿ ನಾವಂತೂ ಭಾವಿಸ್ಕೊಂಡಿದ್ದೇವೆ. ಬಹುಶಃ ಮಲೆನಾಡಿನಲ್ಲಿ ನಿಮಗೆ ಜಾಸ್ತಿ ದಿನ ಇನ್ನು ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ನಮ್ಮ ಸಮಸ್ಯೆಯನ್ನು ಬಂದು ಬಗೆಹರಿಸಲಿಲ್ಲ ಅಂದರೆ ಇವತ್ತು ಈ ಭಾಗದಲ್ಲಿ ಬಹುಶಃ ಸಾವಿರಾರು ಜನ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ಸ್ವಾಮಿ, ಇವತ್ತು ವಸತಿ ರೈತರು ಸಾವಿರಾರು ಜನ ಇದ್ದಾರೆ. ಇವತ್ತು ಬಹುಶಃ ನಮ್ಮ ಕೊಪ್ಪ ತಾಲೂಕು 10-12 ಸಾವಿರ ಜನ ವಸತಿ ರೈತರು ಇದ್ದಾರೆ. ಅವರಿಗೆ ಒಂದು ಸಾಗುವಳಿ ಚೀಟಿ ಕೊಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ನಾವೆಲ್ಲ ರಾಜಕಾರಣಿಗಳಾಗಿದ್ದು ನಾಚಿಕೆ ಆಗ್ತಾಯಿದೆ ನಮಗೆ. ಅದಕ್ಕೆ ಕಾರಣ ಇವತ್ತು ಅರಣ್ಯ ಇಲಾಖೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ, ಬಹುಶಃ ಇದು ಯಾರು ಹೇಳೋದು, ನಮ್ಮ ಹೋರಾಟ, ನನ್ನ ಅಭಿಪ್ರಾಯ ಏನಿದೆ ಅಂದರೆ ನಾವು ಇಲ್ಲೇ ಕೂರ್ಬೇಕು, ನಮ್ಮ ಸಮಸ್ಯೆ ಬಗೆಹರಿಯೋದು ಕೂರಬೇಕು ಅನ್ನೋಂಥ ಒಂದು ತೀರ್ಮಾನ ಮಾಡೋದು ಮಾತ್ರ ಬಹುಶಃ ಇದು ಸರಿಯಾಗ್ತದೆ. ಇಲ್ಲ ಅಂದರೆ ಬಹುಶಃ ಇದು ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಏನಾಗಿದೆ, ನಾವು ಒಂದಿನ ಪ್ರತಿಭಟನೆ ಮಾಡೋದು, ಎದುರುಗಡೆ ಒಂದಷ್ಟು ಮಾತಾಡೋದು, ಬೈಯೋದು, ಹೋಗೋದಾಗ್ಬಿಟ್ಟಿದೆ. ಆದರೆ ನಮಗೆ 5 ಪೈಸೆನೂ ಪ್ರಯೋಜನ ಇಲ್ಲ. ಅವರು ಸೆಕ್ಷನ್ 4ಇಂದ ಸೆಕ್ಷನ್ 17 ಮಾಡಲಿಕ್ಕೆ ಏನೇನು ಬೇಕು ಮಾಡ್ಕೊಳ್ತಾ ಇದ್ದಾರೆ. ಅವರ ಬಹುಶಃ ನನಗೆ ಮೊನ್ನೆ ಯಾರನ್ನ ಒಬ್ಬರು ಕೇಳಿದೆ, ಯಾಕೆ ಸ್ವಾಮಿ ಇವ್ರಿಗೆ ಫಾರೆಸ್ಟ್ನವ್ರಿಗೆ ಇಷ್ಟು ಇಂಟ್ರೆಸ್ಟ್ ಅಂದರೆ ಲಕ್ಷಾಂತರ ದುಡ್ಡು ಬರ್ತದಂತೆ ಅಶೋಕ್ ಅವರೇ, ಕೋಟಿ ಅಂತ ದುಡ್ಡು ಬರ್ತಂತೆ. ಹಾಗಾಗಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊರಗಡೆ ಎಲ್ಲೂ ದುಡ್ಡು ಗಿಡ್ಡು ಕೇಳಲ್ಲ, ಇದು NGO ದುಡ್ಡು ಇದೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಭಾರಿ AC ರೂಮ್ ಇದೆ. ತಾವು AC ರೂಮಲ್ಲಿ ಕುತ್ಕೊಂಡು ಮಲೆನಾಡಿನ ಪರಿಸ್ಥಿತಿ ತಾವು ಇದೇ ಥರ ಯೋಚನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಿಮಗೆ ಏನಾಗ್ತದೆ, ಮಲೆನಾಡು ಹೋಗಿ ಯಾವುದೇ ಸಂಘಟನೆಗಳು ಬರಲಿ, ನಾವೆಲ್ಲ ಸಂಘಟನೆ ಒಟ್ಟಿಗೆ ಸೇರಿ, ಮಲೆನಾಡಿನ ಎಲ್ಲ ಪಕ್ಷಗಳು ಸೇರಿ ಒಂದು ಸಂಘಟನೆ ಮುಖಾಂತರ ಹೋರಾಟ ಮಾಡುವಂಥ ಕಾಲ ಕೆಲವು ದಿನದಲ್ಲಿ ಬರ್ತಾ ಇದೆ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಡಿಕೆ ಬೆಳೆಗಾರರ ಸಂಘಟನೆ ಅಧ್ಯಕ್ಷನೂ ನಾನು ಹೌದು, ನಾನು ಈ ಭಾಗದ ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ನಮ್ಮ ಪಕ್ಷ ಯಾರು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರೆ ಅವ್ರ ಒಟ್ಟಿಗೆ ನಮ್ಮ ಬೆಂಬಲನೂ ಇದೆ, ನಾವು ಸಹ ಇರ್ತೇವೆ. ಇನ್ನು ಮುಂದಿನ ದಿನದಲ್ಲಿ ಈ ಹೋರಾಟ ಮಾಡಬಾರ್ದು, ಎಲ್ಲ ಸಂಘಟನೆ ಮಾಡುವಂಥ ಹೋರಾಟಗಾರರಲ್ಲಿ ನನ್ನ ಒಂದು ಮನವಿ, ನಾವು ಇನ್ನೊಂದು ದಿನ ಹೋರಾಟಕ್ಕೆ ನಿಗದಿ ಮಾಡೋಣ. ಅವತ್ತು ಈ ಜಾಗದಿಂದ ಹೇಳೋದೇ ಬೇಡ. ನಮ್ಮ ನ್ಯಾಯ ಸಿಕ್ಕವರೆಗೂ 1 ದಿನ ಆಗಲಿ, 100 ದಿನ ಆಗಲಿ, 200 ದಿನ ಕೂರುವಂಥ ಒಂದು ಸಂಘಟನೆ ಮಾಡಿ ಅರಣ್ಯ ಇಲಾಖೆ ಎದುರುಗಡೆ ಹೋರಾಟ ಮಾಡಬೇಕು ಅಂತೇಳಿ ತಮ್ಮ ಕೈಲೆಲ್ಲ ಮನವಿ ಮಾಡಿಕೊಳ್ತಾ, ಈ ಹೋರಾಟಕ್ಕೆ ಇಷ್ಟು ಜನ ಸಹಕಾರ ಕೊಟ್ಟಿದಂಥ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತು. ನೆಮ್ಮದಿಯಿಂದ ಇದ್ದಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ 2002ರಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಮಾಡಿರ್ತಕ್ಕಂಥ ಆದೇಶ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಅವತ್ತು ಯಾರೂ ಕೂಡ ಈ ವಿಚಾರವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. 1,38,000 ಎಕರೆಯನ್ನು, ಅದರಲ್ಲಿ ಒಂದೂ ಮರ ಇಲ್ಲದೆ ಇರತಕ್ಕಂಥ ಜಾಗ ಇದೆ, ಕಾಡೇ ಇಲ್ಲದೆ ಇರತಕ್ಕಂಥ ಜಾಗ ಇದೆ, ಅದನ್ನು ಅವತ್ತು ಪ್ರಸ್ತಾಪಿತ ಅರಣ್ಯಕ್ಕೆ ಹ್ಯಾಂಡ್ ಓವರ್ ಮಾಡಿದರು. ಅವತ್ತು ಯಾರೂ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲೇ ಇಲ್ಲ. ಇದು ಇವತ್ತು ಈ ಪರಿಸ್ಥಿತಿ ಬಂದು ನಿಲ್ತದೆ ಅಂತಕ್ಕಂಥದ್ದನ್ನು ಅವತ್ತು ಯೋಚನೆ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆದರೂ ಕೂಡ ಅವತ್ತು ಕ್ಯಾಬಿನೆಟ್ಟಲ್ಲಿ ಒಂದು ಚರ್ಚೆ ಆದಂಥ ಸಂದರ್ಭದಲ್ಲಿ ಒಂದು ವರದಿಯನ್ನು ಕೇಳ್ತಾರೆ. ನೋಡಿ ಎಷ್ಟು ನಮ್ಮ ಮುಗ್ಧ ಜನಗಳನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವರದಿಯನ್ನು ಕೇಳ್ತಾರೆ. ಎಲ್ಲ ತಾಲೂಕು ಕಚೇರಿಯಿಂದ ವರದಿಯನ್ನು ಕೇಳಿ ಎಷ್ಟು ರೈತರ ಒತ್ತುವರಿ ಇದೆ, ಎಷ್ಟು ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜಾಗದಲ್ಲಿ ಇನ್ನೂ ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಕೇಳ್ತಕ್ಕಂಥದ್ರಲ್ಲಿ ಒಂದು ವರದಿ ಕೊಡ್ತಾರೆ. ಇಡೀ ಜಿಲ್ಲೆಯ ತಾಲೂಕು ಕಚೇರಿಯ ತಹಸೀಲ್ದಾರ್ಗಳವರು 24/8/2003 ಕೊಡ್ತಾರೆ. ಏನು ಕೊಡ್ತಾರೆ ಕೇಳಿದರೆ 79,578 ಎಕರೆ ಬೇಕು ಅಂತ ಹೇಳ್ತಾರೆ. ಆದರೆ ಅದನ್ನು ಒಪ್ಪೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. 8 ದಿವಸದಲ್ಲಿ ಮತ್ತೊಂದು ಸರಿ ವರದಿ ಕೇಳ್ತಾರೆ. ಕೇಳಿದಾಗ ಎಷ್ಟು ಕೊಡ್ತಾರೆ ಕೇಳಿದರೆ 35,000 ಎಕರೆ ಬೇಕು ಅಂತ ಕೇಳ್ತಾರೆ. ಅದನ್ನು
ಕಾನೂನು ಇಲಾಖೆ ರಿಜೆಕ್ಟ್ ಮಾಡ್ತದೆ. ಕಡೆಯದಾಗಿ 10,000 ಹೆಕ್ಟೇರನ್ನು ವಾಪಸ್ ಕೊಡೋದು ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತಾರೆ. ಆದರೆ ತೀರ್ಮಾನ ಕೇವಲ ಮಾಡ್ತಾರೆ ಬಿಟ್ಟರೆ ಅದನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡೋದೇ ಇಲ್ಲ. ಯಾವ ಸರ್ಕಾರ ಬಂದರೂ ಮಾಡಿಲ್ಲ. ಆ 10,000 ಹೆಕ್ಟೇರ್ ತಗೊಳ್ತಕ್ಕಂಥದ್ದು ವಾಪಸ್ ತೆಗಿತಕ್ಕಂಥದ್ದು ಈಗಲೂ ಅವಕಾಶ ಇದೆ. ಇದರ ಬಗ್ಗೆ ಸಾಕಷ್ಟು ಹೋರಾಟವನ್ನು ನಾವು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಟಾಸ್ಕ್ ಫೋರ್ಸ್ ರಚನೆ ಆದರೆ ಈಗಲೂ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ತಗೊಂಡ್ರೆ ಮಾತ್ರ ಈ ಮಂಜೂರಾತಿಗಳು ಮನೆ ಕಟ್ಟಿದವರಿಗಿರ್ಬೋದು, ಒತ್ತುವರಿದಾರರಿಗಿರ್ಬೋದು ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಅಧಿಕಾರ ನಡೆಸಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಗಂಭೀರವಾಗಿ ತಗೊಳ್ಳಲೇ ಇಲ್ಲ. ತಗೊಂಡಿದ್ರೆ ನಾವು ಇವತ್ತು ಈ ಬೀದಿನಲ್ಲಿ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇದನ್ನು ತಡಿಬೋದಾಗಿರ್ತಕ್ಕಂಥದ್ದಿದೆ. ಇನ್ನೊಂದು, ಅರಣ್ಯ ಇಲಾಖೆಯವರು ಮನಸೋ ಇಚ್ಛೆ ಸೆಕ್ಷನ್ 4 ಮಾಡ್ತಾ ಇದ್ದಾರೆ. ಇದಕ್ಕೊಂದು 1996ರ ಒಂದು ಸುಪ್ರೀಂ ಕೋರ್ಟಿನ ಒಂದು ಏನು ಮಧ್ಯಂತರ ವರದಿ ಬರುತ್ತೆ ಅದನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ಕೂಡ ನಮ್ಮಲ್ಲಿ ಅದನ್ನು ತಿರುಚಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಥರ ಎಲ್ಲೂ ಕೂಡ ಒತ್ತುವರಿಗಳನ್ನು ಮಂಜೂರು ಮಾಡಬಾರ್ದು, ಬಡ ಜನರಿಗೆ ಮನೆಗಳಿಗೆ ವಾಸಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಮಂಜೂರು ಮಾಡಬಾರ್ದು ಅಂತೇಳಿ ಆ ಮಧ್ಯಂತರ ಆದೇಶದಲ್ಲಿ ಇಲ್ಲೇ ಇಲ್ಲ. ಇವರು ಕೇವಲ ಅರಣ್ಯ ಉಳಿಸಬೇಕು ಅಂತಕ್ಕಂಥ ಏನು ಆದೇಶ ಇತ್ತು ಅದನ್ನು ಮಾತ್ರ ಹೇಳ್ತಾರೆ. ಈ ಎಲ್ಲದನ್ನು ಕೂಡ ಆಡಳಿತ ನಡೆಸ್ತಕ್ಕಂಥವರು ಅದನ್ನು ಯೋಚನೆ ಮಾಡಿ ಈಗಲೂ ಕೂಡ ಕೇಂದ್ರದ CEC ಕಮಿಟಿ ಮುಂದೆ ತಂದು ಇಂತಹ ಅವಶ್ಯಕತೆಗಳಿಗೆ ನಮಗೆ ಇಷ್ಟು ಜಾಗ ಬೇಕಿದೆ ಅಂತ ಹೇಳಿದರೆ ಅರಣ್ಯ ಇಲಾಖೆಗೆ ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಆಶಾಭಾವನೆ ಇದೆ. ದಯಮಾಡಿ ಇದರ ಬಗ್ಗೆ ಗಮನ ಹರಿಸಬೇಕು. ನಮ್ಮನ್ನು ಆಳಲಿಕ್ಕೆ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ಅಷ್ಟೇ. ನಾವು ಸರ್ಕಾರಗಳಿಂದ ಆಳಿಸಿಕೊಳ್ತಿದ್ದೇವೆ. ಇವತ್ತು ನಮ್ಮ ದೌರ್ಭಾಗ್ಯ ಅದು. ಇವತ್ತೇನಾಗಿದೆ, ಇದುವರೆಗೆ ಬಂದ ಎಲ್ಲ ಸರ್ಕಾರಗಳು ಹೊಳೆ ದಂಡೆಯಲ್ಲಿ 10 ಹುಲ್ಲಿನ ಗುಡಿಸಲಿದೆ. ಆ ಹುಲ್ಲಿನ ಗುಡಿಸಲಿಗೆ ಅರಣ್ಯ ಇಲಾಖೆ ಅಕಸ್ಮಾತ್ ಬೆಂಕಿ ಇಟ್ಟರೆ 3 ಪಕ್ಷಗಳ ಒಳ್ಳೆ ಕರೆಂಟ್ ಮೋಟ್ರು ರೆಡಿ ಇದೆ. ಯಾಕೆ ಅಂದರೆ ಇವತ್ತು 3 ಪಕ್ಷಗಳ ಕೈಯಲ್ಲಿ ಅಧಿಕಾರ ಇದೆ. ನಮ್ಮ ರಾಜ್ಯದ ಮಟ್ಟಿಗೆ ಕಾಂಗ್ರೆಸ್, BJP, JDS ಅಧಿಕಾರದಲ್ಲಿದೆ. ಅವ್ರ ಹತ್ರ ಎಡಗೈಯಲ್ಲಿ 3 ಮೋಟ್ರ್ ಸ್ವಿಚ್ಗಳಿದೆ. ಆದರೆ ಅವರು ಬಕೆಟಲ್ಲಿ ನೀರು ತೆಗೆದು ಬೆಂಕಿ ಕೆಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ನಿಮ್ಮ ಎಡಗೈಯಲ್ಲಿರುವ ಸ್ವಿಚ್ಚನ್ನು ಆನ್ ಮಾಡಿ, ಮೋಟ್ರ್ ನೀರು ಹರಿಯುತ್ತೆ, ಬೆಂಕಿ ಕೆಡುತ್ತೆ. ಅದಕ್ಕೆ ಇಚ್ಛಾಶಕ್ತಿಯನ್ನು ಪ್ರದರ್ಶನವನ್ನು ಮಾಡಬೇಕಾಗುತ್ತೆ ನಾವು ಆಯ್ಕೆ ಮಾಡಿರುವ ಸರ್ಕಾರಗಳು. ಇಲ್ಲಿ ಯಾವುದೇ ಒಂದು ಪಕ್ಷವನ್ನು ನಾನು ಗುರಿಯಾಗಿಸಿ ಹೇಳ್ತಾ ಇಲ್ಲ. ಆದರೆ ಇವತ್ತು ಒಂದು ಮಾತನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು, ಇದಕ್ಕೆ ಏನಾದರೂ ಪರಿಹಾರ ಅಂತಿದ್ರೆ ಪಾರಂಪರಿಕ ಅರಣ್ಯಕ ಕಾಯ್ದೆ, ಸಾಯೋವನಿಗೆ ಹುಲ್ಲು ಕಡ್ಡಿ ಆಸರೆ ಅಂತೇಳಿ ಪಾರಂಪರಿಕ ಅರಣ್ಯಕ ಕಾಯ್ದೆಯನ್ನು ಸ್ವಲ್ಪ ತಿದ್ದುಪಡಿ ತಂದರೆ ಈ ಅರಣ್ಯ ಕಾಯ್ದೆಯಲ್ಲಿ ಅರಣ್ಯ ವಾಸಿಗಳಿಗೆ 90% ಪರಿಹಾರ ಸಿಗ್ತದೆ. ಯಾಕೆಂದರೆ ಅಲ್ಲಿ ಅವತ್ತು 75 ವರ್ಷಗಳ ದಾಖಲೆಯನ್ನು ಕೇಳಿದರೆ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ರೆ ಈಗ ಒತ್ತುವರಿ ಮಾಡಿಕೊಂಡಿರುವಂಥ ಕನಿಷ್ಠ ಮತ್ತು ಗರಿಷ್ಠ 10 ಎಕರೆವರೆಗೂ ರೈತರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಆ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕಾಗುತ್ತೆ. ಸುಮ್ಮನೆ ಏನು ಅಂತ ನಾವು ಏನು ಮಾಡ್ತೀವಿ ಅಂದರೆ, ಇವತ್ತು ಅಲ್ಲೇ ಮೊದಲೇ ಹೇಳಿದ್ದಾರೆ ಸರ್ಕಾರಗಳಿಗೆ ಧಿಕ್ಕಾರ ಕೂಗಬಾರ್ದು ಅಂತೇಳಿ. ಆದರೆ ನಮ್ಮ ಶತ್ರು ನನ್ನ ದೃಷ್ಟಿಯಲ್ಲಿ ಕೇವಲ ಅರಣ್ಯ ಇಲಾಖೆ ಅಲ್ಲ. ನನಗೆ ಆಳುವ ಎಲ್ಲ ಸರ್ಕಾರಗಳು ಅರಣ್ಯ ಇಲಾಖೆ ನೇರ ಶತ್ರುಗಳು. ನನ್ನ ವಿರೋಧ ಸರ್ಕಾರಗಳಿಗಿದೆ ಅರಣ್ಯ ಇಲಾಖೆ. ಯಾಕೆಂದರೆ ಅರಣ್ಯ ಇಲಾಖೆ ವರದಿ ಕೂಡ ತಪ್ಪು ಮಾಡ್ತಾಯಿದೆ. ಆದರೆ ಶಾಸನ ಮಾಡುವ ಶಾಸಕರು ಮತ್ತು ಸಂಸದರು ಸರಿಯಾಗಿ ಮಾಡಿ ಕಳಿಸಿದ್ರೆ ಅರಣ್ಯ ಇಲಾಖೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಮಾನ್ಯ ಶಾಸಕರಿದ್ದಾರೆ, ಈಗಾಗಲೇ ಕಸ್ತೂರಿರಂಗನ ವರದಿಯನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ. ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದನ್ನು ರದ್ದುಗೊಳಿಸಬೇಕು. ರದ್ದುಗೊಳಿಸೋದಕ್ಕಿಂತ ಮುಂಚೆ ನಮಗೆ ತೊಂದರೆ ಆಗದಂತೆ ಜನಸಮುದಾಯಕ್ಕೆ ಮುಂದಿನ 50 ವರ್ಷಗಳಿಗೆ ಸಮುದಾಯಕ್ಕೆ ಬೇಕಾದ ಜಾಗ ಮತ್ತು ಜನರಿಗೆ ಬೇಕಾದ ಜಾಗವನ್ನು ಮೀಸಲಿಟ್ಟು ನಿಮ್ಮ ಯಾವುದೇ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಆ ವಿಚಾರವನ್ನು ಇಟ್ಕೊಂಡು ನೀವು ಯಾವುದೇ ಕಾಯ್ದೆ ಜಾರಿ ಮಾಡಿ. ಜನರೇ ಇಲ್ಲದೆ ಇದ್ದರೆ, ಇಲ್ಲ ಅಂದರೆ ಸರ್ಕಾರಗಳೊಂದು ಆದೇಶ ಮಾಡಿಬಿಡಿ, ಅರಣ್ಯ ಇಲಾಖೆನೂ ಸೇರಿ ಮಲೆನಾಡನ್ನು ಮಾನವರಹಿತರಾಗಿ ಮಾಡ್ತೀವಿ, ಬರೀ ಪರಿಸರ ಸಾಕು, 16 ಮಾಡಿ ಅದ್ಲಾಗೆ. ಅವ್ರ್ಯಾರೋ ಮಾನ್ಯ ಕಟಾರಿ ಅಂತ ಒಬ್ಬರು ಅಧಿಕಾರಿ ಇದ್ದಾರೆ. ನನಗೆ ಅನ್ಸುತ್ತೆ ಆ ಸರ್ಕಾರಿ ಅಧಿಕಾರಿ ಕೈಗೆ ಒಂದು 50 ಜನ ಗನ್ಮ್ಯಾನ್ ಕೊಟ್ಬಿಟ್ರೆ ಎಲ್ಲರನ್ನೂ ಶೂಟ್ ಮಾಡಿಬಿಡ್ತಾರೆ ಅದ್ಲಾಗೆ.
ಸರ್ಕಾರಿ ಜಾಗ ಹೊರತು ಎಲ್ಲ ಶೂಟ್ ಮಾಡಪ್ಪ ಅಂದ್ಬಿಟ್ರೆ ಎಲ್ಲರೂ ಶೂಟ್ ಮಾಡ್ಬಿಡು. ಅಷ್ಟು ಜನ ಭಯ ಬಿಸಾಗಿದ್ರೆ ಅವ್ರು ಹೇಳೋ ಮಾತು ಕೇಳಿದ್ರೆ ಒತ್ತುವರಿದಾರ ನಾಳೆ ಆತ್ಮಹತ್ಯೆ ಮಾಡ್ಕೋಬೇಕು. ದಯವಿಟ್ಟು ಅಷ್ಟೇ ಅರಣ್ಯ ಇಲಾಖೆಯವ್ರು ನೀವು ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಮನುಷ್ಯತ್ವ ಇಟ್ಕೊಂಡ್ರು. ಈಗ ಜಿಲ್ಲಾಧಿಕಾರಿಗಳೊಂದು ಮನೆ ಆದೇಶ ಮಾಡಿದರೆ ಆ ರೀತಿ ಮಾನವೀಯತೆ ದೃಷ್ಟಿಯಿಂದ ನೀವು ವರ್ತಿಸಿ ಮೊದಲು. ಯಾಕೆ ಅಂದರೆ ಸರ್ಕಾರವೇ ಫೈನಲ್ಲು, ನೀವು ಫೈನಲ್ ಅಲ್ಲ. ಸರ್ಕಾರ ಕಾನೂನುಗಳು ನಾಳೆ ತಿದ್ದುಪಡಿ ಮಾಡ್ಬೋದು. ಅದರಿಂದ ಈಗಲೇ ನೀವು ನಮ್ಮನ್ನು ಕೊಂದುವಂಥ ಸ್ಥಿತಿ ತಂದಬೇಡಿ ಅಂತ ಹೇಳ್ತಾ ನಾನು ಅವಕಾಶಕ್ಕೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜಲದ ಸ್ವಚ್ಛತೆಯಿಂದ ನಾವು ನೋಡ್ಕೊ ಬರ್ತಾ ಇದ್ವಿ. ಈಗ ಸ್ವಲ್ಪ ಕೊಳಕಾಗ್ತಾ ಇದೆ. ಒಂದು 7-8-10 ಸಾವಿರದ ಸುಮಾರು ಒಂದು 10 ವರ್ಷದಿಂದ ಕೊಳಕಾಗ್ತಾ ಇದೆ. ಅದನ್ನು ನಾವೀಗ ಸರಿಪಡಿಸ್ಕೋಬೇಕಾಗಿದೆ. ಹೇಗೆ ಅಂತ ಹೇಳಿದರೆ, ನಾನು ಮೊದಲನೇದಾಗಿ ಶಾಸಕರಿದ್ದಾರೆ, ಎರಡೂ ಪಕ್ಷ, ಒಂದು ಪಕ್ಷದ MP ಇದ್ದಾರೆ, ನಮ್ಮ ಭಾಗದಲ್ಲಿ ಒಂದು ಪಕ್ಷದ ಶಾಸಕರಿದ್ದಾರೆ. ಆದರೆ ಅವರು ನಮಗೊಂದು ಉತ್ತರ ಕೊಡಬೇಕಾಗತ್ತೆ. ಕಾನೂನು ನೀವು ಯಾರಿಗಾಗಿ ಎಲ್ಲ ಚೇಂಜ್ ಮಾಡ್ತೀರಿ, ಮುಂದೊಂದು ಕಾನೂನು ಮಾಡ್ತೀರಲ್ಲ, ಯಾವತ್ತಾದರೂ ಬೇಕಾದಾಗ ಒಂದೊಂದು ಕಾನೂನು ಮಾಡ್ತೀರಲ್ಲ, ಆ ಕಾನೂನನ್ನು ನಮಗೆ ರೈತರಿಗಾಗಿ ಯಾಕೆ ಮಾಡಬಾರ್ದು? ನೀವು ರೈತರಿಗಾಗಿ ಯಾಕೆ ಮಾಡಬಾರ್ದು? ಬೇರೆ ಕೇಳಿದರೆ ಹಸಿರು ಪೀಠ ಅಂತಾರೆ, ನಮಗೆ ಅಂತ ರೈತರಿಗಾಗಿ ಯಾವ್ದಾದ್ರು ಒಂದು ಪೀಠ ರೆಡಿ ಮಾಡಬೇಕಲ್ಲ, ನೀವು ಮಾಡಬೇಕಲ್ಲ. ಅದಕ್ಕೇನು ಹೇಳ್ತಿರ್ತಾವು, ನಿಮ್ಮ ಮನಸ್ಸಿಗೆ ಬರದೆ ಇವ್ರು ಗಿಡ ಕಿತ್ತಾಕ್ತಾರಲ್ಲ ಫಾರೆಸ್ಟ್ನವರು, ನಿಮ್ಮ ಅಂಡ್ರಲ್ಲಿ ಇದ್ದಾರೋ ಇಲ್ವೋ, DC ಅವರು ನಿಮ್ಮ ಅಂಡ್ರಲ್ಲಿ ಇದ್ದಾರೋ ಇಲ್ವೋ, ಅವರವರು ತಗೊಳ್ಳತಕ್ಕಂಥ ತೀರ್ಮಾನವನ್ನು ತಾವು ಯಾಕೆ ನಿಮ್ಮ ಗಣನೆಗೆ ಬರಲ್ಲ? ಅವ್ರುಗಳು ಬಂದು ಮರ ಕಡಿತಾರೆ, ಗಿಡ ಕಡಿತಾರೆ, ಇದು ಸುಳ್ಳು ಮಾಹಿತಿ ಅಂತ ತಾವುಗಳು ಕೋರ್ಟಿಗೆ ಯಾಕೆ ಒಪ್ಸಲ್ಲ? ಯಾಕೆ ನೀವು ಕೋರ್ಟಿಗೆ ತಿಳಿಸಲ್ಲ? ನಮ್ಮ ಪರ, ರೈತರ ಪರ ನೀವು ನಮ್ಮ ಶಾಸಕರನ್ನು ಆಯ್ಕೆ ಮಾಡಿರೋದು, MP ಗಳನ್ನು ಆಯ್ಕೆ ಮಾಡಿರೋದು, ನಮ್ಮನ್ನು ಆಳುವವರು ನಮ್ಮನ್ನು ಸುರಕ್ಷತೆಯಿಂದ ಇಡ್ತಾರೆ ಅಂತ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ದಯವಿಟ್ಟು ನೀವು ನಮ್ಮ ರೈತರ ಬದುಕನ್ನು ಹಾಳು ಮಾಡಬೇಡಿ. ಹಾಳು ಮಾಡೋದರ ಜೊತೆಗೆ ಕಾನೂನನ್ನು ರೈತರ ಪರ ಅನ್ನೋದಕ್ಕೆ ನೋಡಿ, ಯಾವ್ದಾದ್ರು ಒಂದು ಲಾಯರ್ಗೆ ಕೇಳಿ, ಈ ಕಾನೂನು ಹಿಂಗೆ ಹೇಳ್ತದೆ, ಈ ಕಾನೂನು ಹಿಂಗೆ ಹೇಳ್ತದೆ. ಎಲ್ಲ ವರದಿಗಳು ಒಂದೇ ಅಂತ ಹೇಳಿದ್ರು, ನಾವು ಪದೇ ಅದನ್ನೇ ಮಾತಾಡೋಕೆ ಹೋಗಬಾರ್ದು. ನಮಗಾಗಿ ಒಂದು ಕಾನೂನು ಚೇಂಜ್ ಮಾಡೋದಕ್ಕೆ ನೀವು ಫಸ್ಟ್ ರೆಡಿಯಾಗಿ. DC ಅವ್ರಿಗೆ ಹೇಳಿದ್ವಿ, ಇವತ್ತಿಂಥ ಸಭೆಗೆ MP ಅವ್ರು ಬಂದು ಹೋಗಿದ್ದಾರೆ ಅಂತ ಗೊತ್ತು, ಅಲ್ಲಿಗೆ ಬಂದಿದ್ದರು. ಅವ್ರಿಗೇನೋ ನನ್ನ ಕಾಲಕೋಶಗಳು ಇಲ್ಲದೆ ಇರೋದ್ರಿಂದ ನಾನು ಮುಂದೆಲ್ಲ ಹೋಗ್ತೀನಿ ಅಂದರು. ನಮ್ಮ ಶಾಸಕರು ಕಾಲ್ನಡಿಗೆಲ್ಲ ಹಾಕಿದ್ರು. ಬಟ್ ಜೊತೆಗೆ ಇಲ್ಲಿ KDP ಮೀಟಿಂಗನ್ನು ಮುಗಿಸ್ಕೊಂಡು ಇಲ್ಲೂ ಬಂದು ಕೂತಿದ್ದಾರೆ. ನಾವು ತುಂಬ ಸಂತೋಷ. ಯಾಕೆಂದರೆ ಕೆಲವ್ರು ಬರಲ್ಲ, ನಾನು MLA ಅಂತ, ಯಾಕೆಂದರೆ ಗೆದ್ದ ಮೇಲೆ ಅವ್ರದ್ದೊಂದು ಭಯಂಕರ ಕೋಡ್ ಇರ್ತದೆ, ಅದನ್ನೆಲ್ಲ ಬೇರೆ ಥರ ಇರ್ತದೆ. ಬಟ್ ಇವರು ಎಲ್ಲದಕ್ಕೂ ಸಹಕರಿಸಿದರೆ ಬಂದು ಬಿಸಿಲಲ್ಲಿ ಎಲ್ಲರ ಜೊತೆನಲ್ಲಿ ಕೂತಿದ್ದಾರೆ, ಅದಕ್ಕೆ ಸಂತೋಷ ಪಡೋಣ. ನೀವು ಒಂದು ಯೋಚನೆ ಮಾಡಬೇಕು, ಒಂದು ಸಹಜ ಸಾವಾದಂಥ ಒಂದು ಪ್ರಾಣಿ ಸತ್ತರೆ ಯಾರ್ದೋ ತೋಟದಲ್ಲಿ ಫಾರೆಸ್ಟ್ನವರ ಮುತ್ತಿಗೆ ಹೇಗಿರ್ತದೆ ಅಂದರೆ, ಕಾಗೆಗಳ ಹೇಗೋ ಇದೇ ಫಾರೆಸ್ಟ್ಗಳ ಸಂತಾನ ಪೂರ್ತಿ ಒಂದು 10-20 ಜೀಪ್ನಲ್ಲಿ ಬಂದು ಹೆಂಡತಿ ಮಕ್ಕಳನ್ನೆಲ್ಲ ಉಸಿರು ಕಟ್ಟಿಸ್ತಾರೆ ಇವರು. ಇವರುಗಳಿಗೆ ನೀವು ಮತ್ತೆ ಮನೆ ಹಾಕಿ ನಿಮಗೆ ಗೊತ್ತಿಲ್ಲದ ಥರ ಇರಬೇಡಿ. ಅವರಿಗೂ ಒಂದು ಕಾನೂನು ತನ್ನಿ. ಅವರ ಇತಿಮಿತಿ ಏನು ಅನ್ನೋದನ್ನು ಮಾತ್ರ ಈಗಲೇ ಬಹಿರಂಗಪಡಿಸಿ. ನೀವು ಇವತ್ತೇ ಪಡಿಸ್ಬೇಕು. ನಿಮಗಾಗಿಯೇ ವೇದಿಕೆ ರೆಡಿ ಮಾಡಿರೋದು. ನಾವು ರೈತರು ಇನ್ನೂ ಒಂದು ಸೆಟ್ಲ್ಮೆಂಟ್ ಆಫೀಸರ್ನ ನೀವು ಇಲ್ಲಿ ನೇಮಕ ಮಾಡಿದಿರಲ್ಲ, ಯಾಕೆ ಸ್ವಾಮಿ? ನಮ್ಮ ಜಮೀನಿಗೆ ನಮಗೆ ಕೊಟ್ಟ ಹಕ್ಕುಪತ್ರಕ್ಕೆ ಸೆಟ್ಲ್ಮೆಂಟ್ ಆಫೀಸರ್ ಯಾಕೆ? ನಾಳೆಯಿಂದ ಈ ಕಾನೂನು ತೆಗೆದಾಕಿ. ನೀವು ತೆಗೆದಾಕಕ್ಕಾಗಲಿಲ್ಲ ಅಂತಾದರೆ, ನಮ್ಮ ರೈತ ಪರ ನೀವು ಅನ್ನೋದಾದರೆ ನಮ್ಮ ಜೊತೆಗೆ ಬನ್ನಿ. ಅಲ್ಲಿ ಅಧಿಕಾರ ಬೇಡ, ನಾನು ರೈತರ ಜೊತೆಗಿರ್ತೀನಿ ಅಂತೇಳಿ. ನಿಮ್ಮನ್ನು ಯಾವತ್ತೂ ನಾವು ಕೈ ಬಿಡಲ್ಲ. ಜನರು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಒಳ್ಳೆತನಕ್ಕೆ ನಾವು ನಿಮ್ಮನ್ನು ಕೂರಿಸ್ಕೊಂಡು ಇಂಥ ಮಾತು ಹೇಳಬಾರ್ದು. ಯಾಕೆಂದರೆ ನಿಮ್ಮಿಂದ ಎಷ್ಟೋ ಜನರ ಜೀವ ಸಹಿತ ಉಳಿದಿದೆ ಅನ್ನತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಿದೆ. ಆದರೆ ಹೇಳದೇ ಇದ್ದರೆ ನಮ್ಮ ಬದುಕು ಶೂನ್ಯ ಆಗುತ್ತೆ. ನಮ್ಮ ಬದುಕು ಖಂಡಿತ ನಮಗೆ ಒಂದು ಮಾರಕವಾದ ಒಂದು ಕಾನೂನುಗಳನ್ನು ತಂದು ನಮ್ಮ ತಲೆ ಮೇಲೆ ಏರಿದಿರಿ. ಖಂಡಿತ ನಮ್ಮ ಜೀವನಕ್ಕೆ ಕೊಳ್ಳಿ ಇಟ್ಟಿದಿರಿ. ಯಾರೂ ಸಹಿತ ನಿಮ್ಮ ಮನೆಗಳಿಗೆ ಹೋಗಬೇಕಾದ್ರೆ ಒಂದು ಗೇಟ್ ಹಾಕಿರ್ತಾರೆ, ಇಲ್ಲೊಂದು ಗೇಟು, ಅಲ್ಲಿ ಪಕ್ಕದಲ್ಲೊಂದು ಗೇಟು. ಸಾಯಂಕಾಲ 5 ಗಂಟೆ ಮೇಲೆ ನೀವು ಬೆಂಕಿ ಹಚ್ಚಂಗಿಲ್ಲ. ಒಂದು 6 ಗಂಟೆ 7 ಗಂಟೆ ಆದಮೇಲೆ ಲೈಟ್ ಹಾಕೊಂಡು ಕಾರ್ ಓಡಿಸಂಗಿಲ್ಲ, ಅಲ್ಲಿ ಬೈಕ್ ಓಡಿಸಂಗಿಲ್ಲ, ಇಲ್ಲ ಅಂತಾದರೆ ಬೆಂಕಿ ಹಚ್ಚಂಗಿಲ್ಲ. ಇಂಥವು ತುಂಬ ಕಾನೂನುಗಳಿದ್ದಾವೆ. ಆಮೇಲೆ ನಿಮ್ಮ ಇದಕ್ಕೆ ಎಲ್ಲೂ ಕೆಮಿಕಲ್ ಯೂಸ್ ಮಾಡೋಂಗೇ ಇಲ್ಲ. ಅಂಥ ಕಾನೂನುಗಳನ್ನು ನಮ್ಮ ತಲೆ ಮೇಲೆ ಹೇರಿದ್ದಾರೆ. ಅಂದರೆ ರಾಜಕಾರಣಿಗಳೇ ಇದನ್ನು ರೆಡಿ ಮಾಡಿರೋದು. ರಾಜಕಾರಣಿಗಳೇ ಇದಕ್ಕೆ ಮತ್ತೊಂದು ಕಾನೂನು ತನ್ನಿ. ಕಾನೂನು ತರ್ಬೋದು, ಯಾಕಾಗಲ್ಲ? ನೀವು ಮತ್ತೆ ಬೇರೆದಕ್ಕೆಲ್ಲ ಕಾನೂನು ತರ್ತಾರೆ. ಇವತ್ತು ಬೆಳಗ್ಗೆ MP ಅವ್ರಿಗೆ ಕೇಳಿದೆ, ಯಾಕೆ ನಮ್ಮ ಪರ ನೀವೊಂದು ಕಾನೂನು ತರಬಾರ್ದು ಅಂತ. ಸುಮಾರು ಜನ ಇದ್ದರು. ಯಾಕೆ? ನಿಮಗೆ ಬೇಕಾದಾಗ ನೀವೊಂದು ಕಾನೂನು ತರ್ಬೋದು, ನಿಮಗೆ ಬೇಕಾದ್ರೆ ಒಂದು 2 ಜನಕ್ಕಾಗಿ ಲಕ್ಷಾಂತರ ಜನರ ಬದುಕಿಗೆ ಕೊಳ್ಳಿ ಇಡ್ತಾರಲ್ಲ, ಅವರಿಗೆ ಯಾಕೆ ಒಂದು ಕಾನೂನು ತರಬಾರ್ದು ಅಂತ ಕೇಳಿದೆ. ಯಾಕೆಂದರೆ
ಅಲ್ಲಿ ರಾಮದೇವ್ ಮತ್ತು ಶರ್ಮಾ ಅಂತಕ್ಕಂಥ ಅವರಿಬ್ಬರಿಗೆ ಒಂದು ಅಸ್ಸಾಂನಲ್ಲಿ ಇನ್ನೊಂದು ಇದು ಸಿಕ್ಕಿಂನಲ್ಲಿ 10,000 ಹೆಕ್ಟರ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅವರಿಗಾಗಿ ಒಂದು ಕಾನೂನು ತಂದರು. ಇಷ್ಟು ಲಕ್ಷ ಜನರ ಬದುಕಿಗೆ ನೀವೊಂದು ಕಾನೂನು ತರಲಿಕ್ಕೆ ಆಗಲ್ವಾ? ರಾಜ್ಯ ಸರ್ಕಾರ ಇದು ಮಾಡ್ಲಿಕ್ಕಾಗಲಿಲ್ಲ, ಕೇಂದ್ರ ಸರ್ಕಾರ ಅದು ಮಾಡ್ಲಿಕ್ಕಾಗಲಿಲ್ಲ. ಅವ್ರಿಗೆ ಬೇಕಾದವ್ರು ಇರಲಿ. ಮೊನ್ನೆ ಹೆಚ್ ಎಮ್ ಟಿ ಇದು ಫುಲ್ ಜಾಗವನ್ನು ಜಿಂದಾಲ್ಗೆ ಬರ್ಕೊಟ್ರು, ರೈತರು ಇದು ಮಾಡಿದ್ರು, ವಾಪಸ್ ತಗೊಂಡ್ರಿ. ಯಾಕೆ ನಮ್ದು ತಗೋಬಾರ್ದು? ಯಾಕೆ? ಏನು ಮಾಡಿದ್ದೀವಿ? ನಮ್ಮ ಪೂರ್ವಜರು ಉಳಿಸಿದ ಭೂಮಿಯಲ್ಲಿ ಫಾರೆಸ್ಟ್ನವ್ರು ಬದುಕ್ತಾ ಇದ್ದಾರೆ ನೋಡಿ. ಇದು ನಾವು ಬೆಳೆಸಿದ ಊರು, ನಾವು ಬೆಳೆಸಿದ ಕಾಡು. ಎಲ್ಲಾದರೂ ಒಂದು ದಿನ ಇದೇ ಪೇಟೆಗಳಲ್ಲಿ, ಇದೇ ಟೌನಲ್ಲಿ ಹುಲಿ, ಚಿರತೆ, ಕಾಡು, ಸಿಂಹಗಳು, ಈಗ ನಮಗೆ ನೋಡಿದರೆ ಫಾರೆಸ್ಟ್ನವ್ರು ನೋಡಿದರೆ ಯಾವುದೋ ಸಿಂಹನ ಕರಡಿನ ಬಂತು ಅನ್ನೋಂಗೆ ಕಾಣಿಸುತ್ತೆ. ನಿಮಗೆ ಒಂದು ವಿಚಾರ ಸ್ಪಷ್ಟಪಡಿಸಿರ್ತೀನಿ. ನಿಮಗೆ ಏನೇನು ಶಾಪ ಆಗ್ತಿದ್ದಾರೆ ಮಲೆನಾಡಿನಲ್ಲಿ, ನಾವು ಹೋದ ಕಡೆನಲ್ಲಿ ಅಂತೆಲ್ಲ ಕೇಳಿದರೆ, ಅವರ ಹೆಂಡ್ರು ಮಕ್ಕಳು ಬೀದಿಲಿ ಆಯ್ಕಟ್ಟಿನಂಗಾಗಲಿ, ಅವ್ರುಗಳು ಬೀದಿ ಬರೋ ಅರಣ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರ ಮಕ್ಕಳೆಲ್ಲ ಮುಂದೆ ಜೀವನದಲ್ಲಿ ಒಳ್ಳೆ ರೀತಿ ಬದುಕಲೇಬಾರ್ದು, ಓದಲೇಬಾರ್ದು, ಇವರು ಕುಡಿದು ಸರ್ವನಾಶ ಆಗಬೇಕು, ಅವ್ರ ಮಕ್ಕಳು ಮರಿಯಲ್ಲ ಅಂತ ಶಾಪ ಆಗ್ತಾರೆ. ಹಿಡಿ ಶಾಪ. ಇದು ನಾನು ಹೇಳಿರೋದಲ್ಲ, ರೈತರು ಎಲ್ಲರೂ ಹೇಳಿರುವಂಥ ಮಾತುಗಳು. ಅದನ್ನು ನೀವು ಅರ್ಥಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಕಾನೂನನ್ನು ಯಾವ ಥರ ಚೇಂಜ್ ಮಾಡ್ತೀರಿ ಗೊತ್ತಿಲ್ಲ. ದಿನಕ್ಕೊಂದು ಕಾನೂನನ್ನು ನಿಮಗಾಗಿ ನೀವು ಚೇಂಜ್ ಮಾಡ್ತೀರಿ. ಮೊನ್ನೆ ತಾನು ನೋಡಿದೆ, ಒಂದು ದಿವಸ ಮಾಡಿ ಅಂದರು, ಮತ್ತೊಂದು ದಿವಸ ವಾಪಸ್ ಹಿಂಪಡೀರಿ ಅಂದರು. ಇಂಥ ಕಾನೂನುಗಳು ಮಾಡ್ತೀರಿ. ನಮಗೆ ಯಾಕೆ ಮಾಡಬಾರ್ದು ಕಾನೂನು? ಇದು ಪೂರ್ತಿ ಹಿಂಪಡಿತೀವಿ ಅಂತ ಸೆಕ್ಷನ್ 4 ನಿಮ್ಮ ಅವಧಿಯಲ್ಲಿ ನಿಮ್ಮ ಹತ್ರನೇ ಇದೆ, ರಾಜ್ಯ ಸರ್ಕಾರದಲ್ಲಿ ಅದನ್ನು ಮಾಡಿ. ಕಸ್ತೂರಿ ರಂಗನ್ ವರದಿ ಕೇಂದ್ರ ಸರ್ಕಾರದ ವಯಮಿತಿನಲ್ಲಿದೆ, ಅವರು ಮಾಡಲಿ. ಕೇಳಿದರೆ ಕೋರ್ಟು, ಸುಪ್ರೀಂ ಕೋರ್ಟ್ ಅವರಿಗೆ ಮಾಡಿಕೊಟ್ಟ ಕಾನೂನು ಯಾರು? ನೀವೇ ತಾರೆ ಕಾನೂನು ಮಾಡಿದ್ದು. ಮಾಡಬೇಕಲ್ಲ, ಅದಕ್ಕೆ ಸರಿಯಾಗಿ ಸರಿಪಡಿಸಿ, ನೀವು ಸರಿಪಡಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಗ್ಧರು ಅವರಿಗೆ ಶೃಂಗೇರಿ RFO ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಮನೆ ಇದರಲ್ಲಿ ಬರುತ್ತೆ, ಡೀಮ್ಡ್ ಫಾರೆಸ್ಟಲ್ಲಿ ಬರುತ್ತೆ, ನೀವು ಇದರಲ್ಲಿ ನಿಮ್ಮ ಹತ್ರ ಏನು ದಾಖಲೆ ಇದೆ ತಗೊಂಡು ಬನ್ನಿ ಅಂತ. ಅವರು ಇತ್ತೀಚೆಗೆ 94C ಅರ್ಜಿ ಕೊಟ್ಟಿದ್ದಾರೆ. ಅವರು 30-40 ವರ್ಷದಿಂದ ಇದ್ದಾರೆ ಅಲ್ಲಿ. ಆದರೆ ಇವರು ಹಿಂದಿಂದ ಅರ್ಜಿ ಕೊಟ್ಟಿಲ್ಲ, ಪಂಚಾಯಿತಿ ಕೊಟ್ಟಿದ್ದಾರೆ. ಇದೆಲ್ಲ ಆಗೋದಿಲ್ಲ. ಪಂಚಾಯಿತಿ ಕೊಟ್ಟ ಅರ್ಜಿ ಆಗೋದಿಲ್ಲ. ನಿಮಗೆ ತಹಶೀಲ್ದಾರಿಂದ ಮಂಜೂರಾತಿ ಆಗಿಲ್ಲ. ಆ ಭಟ್ರು ಆಮೇಲೆ ಅವ್ರು ಕೇಳಿದ್ರಂತೆ RFOಗೆ, ಈಗ ನಾವು ಏನು ಮಾಡೋದು? ಇಲ್ಲ, ನೀವು ಡೀಮ್ಡ್ ಫಾರೆಸ್ಟ್ ಆಗಿದೆ, ಇಲ್ಲ ನೀವು ಅಕ್ಕಪಕ್ಕದವ್ರ ಹತ್ರ ಸುಮ್ಮನೆ ಇರೋಕ್ಕೆ ಹೇಳಿ, ರಾಜಿ ಮಾಡ್ಕೊಂಡಿರಿ. ಇಲ್ಲ, ಅವರು ಅರ್ಜಿ ಕೊಟ್ಟರೆ ನೀವು ಹೇಳಬೇಕಾಗುತ್ತೆ. ಅದಕ್ಕೆ ಭಟ್ರು ಕೇಳಿದ್ರಂತೆ, ಅಲ್ಲ ನೀವು, ನಾನಿಲ್ಲಿ 20-30 ವರ್ಷದಿಂದ ಮನೆ ಕಟ್ಕೊಂಡಿದ್ದೀನಿ, ನೀವು ಡೀಮ್ಡ್ ಫಾರೆಸ್ಟ್ ಮಾಡಿದ್ದೀವಿ ಯಾವಾಗ? ಅವರು ನಾವಿಗೆ 4 ವರ್ಷದ ಮುಂಚೆ ಮಾಡಿದ್ವಿ. ಅಲ್ಲ, ನೀವು ಡೀಮ್ಡ್ ಫಾರೆಸ್ಟ್ ಮಾಡುವಾಗ ನಮ್ಮನ್ನು ಕೇಳಿದ್ರ? ನಮ್ಮನ್ನು ಕೇಳಿ ಡೀಮ್ಡ್ ಫಾರೆಸ್ಟ್ ಮಾಡಿದ್ದೀರ ನೀವು? ಇಲ್ಲ. ಮತ್ತು ನಾನು ಯಾಕೆ ನಿಮಗೆ ಹೇಳಿದ್ದೀನಿ ಕೇಳಬೇಕೀಗ? ಇಲ್ಲ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಿಮಗೆ ದಾಖಲೆ ಇದ್ದರೆ ತಗೊಂಬನ್ನಿ, ಇಲ್ಲದ್ರೆ ಕೇಸ್ ಹಾಕ್ತೀವಿ. ಅವರಿಗೆ ಕೇಸ್ ಹಾಕೋದಕ್ಕೆ ಸುಲಭ ಇದೆ. ಈಗ ಸುಧೀರ್ ಹೇಳಿದರು, ನನಗೆ ಮಾತಾಡುವ ಶಕ್ತಿ ಕೂಡ ಇಲ್ಲ. ನಾನು ಇದನ್ನು ವಿವರವಾಗಿ ಒಂದು 7-8 ಪುಟ ಪ್ರಜಾವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ಇಡೀ ಈ ಒತ್ತುವರಿಯ ಸಮಸ್ಯೆ ಏನು, ಇದರ ಹಿಂದೆ ಯಾರಿದ್ದಾರೆ ಮತ್ತು ಇದು ಯಾವಾಗಿಂದ ಶುರುವಾಯಿತು ಅನ್ನುವಂಥ ಒಂದು ದೀರ್ಘ ಲೇಖನವನ್ನು ಬರೆದಿದ್ದೇನೆ. ಸಾಧ್ಯವಿದ್ದವರು ಅದನ್ನು ತಗೊಂಡು ನೋಡಿ. ಈ ಸಮಸ್ಯೆ ಇವತ್ತು ನಾವು ಬರುವ ಮುಂಚೆ ಶ್ರೀನಿವಾಸ ಪೂಜಾರಿ ಅವರು ಬಂದು ಹೋಗಿದ್ದರು. ಅವರು ಭಾಳ ಈ ಗಂಭೀರತೆ ತಗೊಂಡಿಲ್ಲ ಈ ಸಮಸ್ಯೆ ಬಗ್ಗೆ ಅಂತೇಳಿದರು. ಈ ಸಮಸ್ಯೆ ಎಲ್ಲವೂ ಬಗೆಹರಿಬೇಕಾದದ್ದು ಅವ್ರ ಕೈಯಲ್ಲಿ. ಅದು ಅಷ್ಟು ಸುಲಭ ಇಲ್ಲ. ಇದು ಬರೀ ನಮ್ಮ ರಾಜ್ಯಕ್ಕೆ ಅಥವಾ ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ಇದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ರಾಜ್ಯ ಸರ್ಕಾರವೇ ನಮ್ಮ ಥರ ಸಂತ್ರಸ್ತನಾಗಿರುವಾಗ ಇನ್ನು ನಾವು ಯಾವ ಮಟ್ಟದ ಹೋರಾಟವನ್ನು ಮಾಡಬೇಕು ಇದಕ್ಕೆ? ಆದ್ದರಿಂದ ಇದು ಶ್ರೀನಿವಾಸ ಪೂಜಾರಿ ಅವರು ಬರ್ತಾರೆ, ಇಲ್ಲ ಇದು ನಾನು ಇದು ತಗೊಂಡು ಹೋಗ್ತೇನೆ, ನಿಯೋಗ ತಗೊಂಡು ಹೋಗ್ತೀನಿ, ಸಾಧ್ಯ ಇಲ್ಲ. ಕಸ್ತೂರಿ ರಂಗನ್ ವರದಿ ಈ ಯಾವುದು 6 ರಾಜ್ಯಗಳು ಅದನ್ನು ತಿರಸ್ಕರಿಸಿದ್ದಾವೆ. ಯಾರೂ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿಲ್ಲ. ಆದರೂ ಕೂಡ 2014ರಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದ ಕೂಡಲೇ ನಾವು ಕಸ್ತೂರಿ ರಂಗನ್ ವರದಿನ ಜಾರಿ ಮಾಡ್ತೀವಿ ಅನ್ನೋದನ್ನು ಕೋರ್ಟಿಗೆ ಬರೆದು ಕೊಟ್ಟಿದ್ದಾರೆ, ಅಫಿಡವಿಟ್. ಆದ್ದರಿಂದ ಅದು ವಾಪಸ್ ತಗೊಳ್ಳೋಕೆ ಬರೋದಿಲ್ಲ.
ಅದನ್ನು ಅಲ್ಲಿಗೆ ಬೆಪ್ಪು ಮಾಡಬೇಕಷ್ಟೇ. ಆ ಕೆಲಸನಾದರೂ ಇವರು ಸರ್ಕಾರದ ಮೂಲಕ ಮಾಡಬೇಕು. ಅದು ವರದಿ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಥವಾ ಆ ರೀತಿ ವರದಿ ಪಶ್ಚಿಮ ಘಟ್ಟಕ್ಕೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅಂತ್ಯ ಜೀವ ವೈವಿಧ್ಯ ಪೂರ್ವಘಟ್ಟದಲ್ಲಿಲ್ವಾ? ಹಿಮಾಲಯ ಶ್ರೇಣಿಗಳಲ್ಲಿಲ್ವಾ? ಯಾಕೆ ಅಲ್ಲಿಗೆ ವರದಿ ಕೊಡದೆ ಇಲ್ಲಿಗೆ ಮಾತ್ರ ಕೊಡ್ತಾ ಇದ್ದೀರಿ? ಅಂದರೆ ಇದರ ಹಿತಾಸಕ್ತಿಯಲ್ಲಿ ಯಾರೋ ಗೋವಾ ಫೌಂಡೇಶನ್ ಅಂತ ಯಾರೋ ಕೆಲವು NGOಗಳು ಇದ್ದಾರೆ. ಇದು ಸುದ್ದಿ ಹೇಳಿದ್ರಲ್ಲ ಇಲ್ಲಿ. ಈಗ ನಮ್ಮ ಕುದುರೆಮುಖದಲ್ಲಿ ಹುಲಿನೇ ಇಲ್ಲ, ಆದರೆ ಹುಲಿ ಯೋಜನೆ ಇದೆ. ಕರ್ನಾಟಕದ 4 ಹುಲಿ ಬ್ರೀಡರ್ ಇದರಲ್ಲಿ ಕುದುರೆಮುಖ ಒಂದು. ಹಣ ಬರ್ತಿದೆ ಅದಕ್ಕೆ. ಯಾರಿಗೆ ಬರ್ತಿದೆ, ಎಲ್ಲಿ ಬರ್ತಿದೆ ಗೊತ್ತಿಲ್ಲ. ಉಲ್ಲಾಸ್ ಕಾರಂತರು ಅದರ ರೂವಾರಿ ಆಗಿದ್ದರು. ಬಹುಶಃ ಅವರು ಮೊನ್ನೆ ಉಡುಪಿಯಲ್ಲಿ ಅವರ ತಂದೆ ಇದಕ್ಕೆ ಬಂದವರು ಹೇಳಿದ್ದಾರೆ, ಇಲ್ಲ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಬಾರ್ದು, ಜನರ ವಿರೋಧವಾಗಿ ಯಾವುದೇ ಯೋಜನೆಯನ್ನು ಮಾಡಿದರೆ ಅದಕ್ಕೆಲ್ಲರೂ ಕೂಡ ಜನರ ಸಹಮತ ಇಲ್ಲದೆ, ವಿಶ್ವಾಸ ಇಲ್ಲದೆ ಯಾವುದೇ ಪರಿಸರ ಯೋಜನೆ ಆಗೋದಿಲ್ಲ, ಯಶಸ್ವಿ ಆಗೋದಿಲ್ಲ ಅನ್ನೋ ಮಾತು ನಾವು ಹೇಳುವ ಮಾತನ್ನು ಅವ್ರಿಗೆ ಹೇಳಿದ್ದಾರೆ. ಅವರು ಆ ಹುಲಿ ಯೋಜನೆಯ ಹಿಂದ್ಗಡೆ ಇರೋರು. ಇವತ್ತು ಕುದುರೆಮುಖದಲ್ಲಿ ಏನು ಬದುಕು ಕಳ್ಕೊಂಡಿದ್ದಾರೆ ಜನ, ಅದಕ್ಕೆ ಕಾರಣ ಉಲ್ಲಾಸ್ ಕಾರಂತರ NGO ಅವರು ಕೊಟ್ಟ ವರದಿ. ಇವತ್ತು ಮಲೆನಾಡಿನ ಜನ ಎಲ್ಲರೂ ಕೂಡ ಏನು ತಿಳ್ಕೋಬೇಕು ಅಂತಂದರೆ, ನಮಗೆ ಸ್ಪಷ್ಟ ನಿದರ್ಶನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಬದುಕುವಂಥ ಜನರ ಕಷ್ಟ ಏನು ಅಂತ ಗೊತ್ತಾದರೆ, ನಾಳೆ ನಮ್ಮ ಪರಿಸ್ಥಿತಿ ಅದೇ. ಅಲ್ಲಿ ಒಕ್ಕಲೆದ್ದು ಹೋಗ್ತೀವನ್ನುವ ಜನಕ್ಕೆ ರಿಹ್ಯಾಬಿಟೇಷನ್ ಇಲ್ಲ, ನಾವೇ ಸ್ವಇಚ್ಛೆಯಿಂದ ಹೋಗ್ತೀವಂತ ಹೇಳೋರಿಗೂ ಕೂಡ ಅಲ್ಲಿ ಸರ್ಕಾರ ಸತಾಯಿಸಿ ಅವರಿಗೆ ಪರಿಹಾರನ ಕೊಡ್ತಿದೆ. ಅವರ ಜಾಗ ಯಾವುದು ಕೂಡ ಇವತ್ತಿನವರೆಗೂ ರಾಷ್ಟ್ರೀಯ ಉದ್ಯಾನ ಆಗಲಿಲ್ಲ, ಅದನ್ನೆಲ್ಲ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ನಮ್ಮ ದುರಾದೃಷ್ಟ ಏನು ಅಂದರೆ, ಈ ಕಡೆ ರಾಷ್ಟ್ರೀಯ ಉದ್ಯಾನ ಆಗಿದ್ದು ಸ್ವಲ್ಪ ಜಾಗ, ಉಳಿದ ಜಾಗ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ಅಂದರೆ ಅಲ್ಲಿ ಜನ ಇರಲೇಬಾರ್ದು, ಅದು ಹೆಂಗಾದರೂ ಕೈ ಬಿಟ್ಟಾಗಿದೆ ಇವ್ರ ಲೆಕ್ಕದಲ್ಲಿ. ಈ ಕಡೆ ಜನಕ್ಕೆ ತೊಂದರೆ ಆಗದೇ ಇರಲಿ ಅಂತ. ಅದರಿಂದ ಇದರಲ್ಲಿ ಅನೇಕ ಸಮಸ್ಯೆಗಳಿದೆ. ಇದು ಈ ಮಟ್ಟದ ಹೋರಾಟ ಅಲ್ಲ. ಬಹುಶಃ ಈ ಹೋರಾಟದ ಯಾರೋ ಹೇಳಿದರು, ಅವ ಬರಲಿಲ್ಲ, ಇವ್ರು ಬರಲಿಲ್ಲ, ಇವ್ರದ್ದು ಒತ್ತುವರಿ ಉಂಟು, ಅವನದು ಇದು ಉಂಟು, ಅವ್ರದ್ದೆಲ್ಲ ತೆಗಿಬೇಕು, ಇಲ್ಲದ್ರೆ ಅವರು ಹೋರಾಟಕ್ಕೆ ಬರಲ್ಲ ಅಂತ. ಇಲ್ಲ, ಏನಿಲ್ಲ, ನೀವು ಸ್ವಲ್ಪ ಅರಣ್ಯ ಇಲಾಖೆಯವರಿಗೆ ಸಹಕಾರ ಮಾಡಿದರೆ ಇಡೀ ಮಲೆನಾಡಲ್ಲಿ ದಂಗೆ ಆಗುವಷ್ಟು ತಯಾರಿ ಅವ್ರ ಕೈಲಿದೆ. ಎಲ್ಲ FIR ಮಾಡಿ ಇಟ್ಕೊಂಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಕೊಡಬೇಕು. ಅವರಿಗೂ ಕೂಡ ಒತ್ತಡ ಇದೆ. ಅವರು 3 ತಿಂಗಳಿಗೆ ಎಷ್ಟು ಜನರನ್ನು ಒಕ್ಕಲೆಬ್ಸಿದ್ದೀವಿ ಅನ್ನೋಂಥ ವರದಿ ಕೊಡಬೇಕಾಗಿದೆ ಅವರಿಗೆ. ಅದಕ್ಕೆ ಅವ್ರಿಗೆ ಬೇಕಾದ ವರದಿನ ಪುಸ್ತಕದಲ್ಲೇ ಮಾಡ್ತಿರ್ತಾರೆ. ಈ ನಿಮ್ಮ ಹತ್ರ ಬೇಲಿ ಕೀಳದೇ ಇರ್ಬೋದು, ಆದರೆ ಅವರು ಯಾರ್ಯಾರ್ದು ಕೀಳಬೇಕು ಅಂತ ಮಾಡಿದ್ದಾರೆ. ನಾನು ಅರಣ್ಯ ಇಲಾಖೆಯವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮೊದಲು ಇಲ್ಲಿ ನಮ್ಮನ್ನು ಒತ್ತುವರಿದಾರರು ಅಂತ ಕರೆಯುವುದನ್ನು ನಿಲ್ಲಿಸಿ, ಯಾರು ಬದುಕಿಗೋಸ್ಕರ ಏನು ಜಮೀನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಕೃಷಿಯನ್ನೇ ನಂಬಿ ಬದುಕ್ತಿದ್ದಾರೆ, ಅವರು ಒತ್ತುವರಿದಾರರಲ್ಲ, ಅವರು ದಾಖಲೆ ಇಲ್ಲದಿದ್ದವರು. ದಾಖಲೆ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ನೀವು ಇಷ್ಟೊತ್ತಿಗೆ ದಾಖಲೆ ಕೊಟ್ಟಿದ್ದರೆ ಅವರು ಇವತ್ತು ಒತ್ತುವರಿದಾರರು ಆಗ್ತಿರಲಿಲ್ಲ. ಇನ್ನೂ ಇಲ್ಲಿ 10-50 ಎಕರೆ ಇದ್ದು ಇನ್ನೂ ಕಾಡು ಗುಡ್ಡ ಗಡಿ ದಾಟಿದಂಥ ಶ್ರೀಮಂತರುಗಳಿದ್ದಾರೆ. ಅವ್ರಿಗಿಂತ ಮುಖ್ಯವಾಗಿ ಇಲ್ಲಿ ಕಂಪನಿ ಎಸ್ಟೇಟ್ಗಳ ಸಾವಿರಾರು ಎಕರೆ ಜಮೀನಿದೆ, ಅವ್ರುಗಳ ಪಟ್ಟಿನೇ ಇಲ್ಲ ಇವ್ರ ಕೈಲಿ. ಇಲ್ಲಿ ಬರ್ತಾರಲ್ಲ ನಮ್ಮನೆ ಹತ್ರ ಗಾರ್ಡ್ ಫಾರೆಸ್ಟ್ರು, ಇವರು ಯಾರೂ ಕೂಡ ಈ ಟಾಟಾದವ್ರದ್ದು ಕೊಠಾರಿ ಅಂತಾರೆ, ಮತ್ತೊಂದು ಅಂತಾರೆ, ಆ ಎಲ್ಲ ಎಸ್ಟೇಟ್ಗಳ ಒಳಗಡೆ ಗೇಟ್ ಒಳಗೆ ಇವರು ಹೋಗಲ್ಲ. ಅವರು ಗುಡ್ಡದ ತಳ ಲೀಸಿಗೆ ತಗೊಂಡಿದ್ದಾರೆ, ಮೇಲ್ಗಡೆ ಇದನ್ನು ಪ್ರತಿ ವರ್ಷ ಒತ್ತುವರಿ ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಅಂಥ ಶ್ರೀಮಂತ ಒತ್ತುವರಿಗಳನ್ನು ಖುಲ್ಲ ಮಾಡಿ ಅಥವಾ ಅದನ್ನು ವಶಕ್ಕೆ ತಗೊಂಡು ಭೂಮಿ ಇಲ್ಲಿದ್ದವರು ಬಹಳ ಜನ ಇದ್ದಾರೆ, ಇವರಿಗೆ ಹಂಚಿ. ಮಾತ್ರ ಒಂದು ರಾಜಗೌಡ್ರೆ ತಮ್ಮಲ್ಲಿ ಮನವಿ ಮಾಡೋದು, ಅರಣ್ಯ ಇಲಾಖೆಯವರಿಗೆ ಸ್ಪಷ್ಟವಾಗಿ ಹೇಳಿ, ಯಾರದ್ದೇ ಮನೆಯವನಿಗೆ ನೋಟಿಸ್ ಕೊಡುವಂಥ ಕೆಲಸನ ಈ ಕ್ಷಣದಲ್ಲಿ ನಿಲ್ಲಿಸಬೇಕು ಅಂತ. ಇಲ್ಲದ್ರೆ ಯಾರೇ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ, ಕೇಸ್ ಹಾಕ್ತಾರೆ, ಇದು ಮಾಡ್ತಾರೆ ಅಂತಂದರೆ ನಾವು ತಕ್ಷಣವಾಗಿ ಇವತ್ತು ಏನು ಎಲ್ಲ ಸಂಘಟನೆಗಳು ಸೇರಿದ್ದೀವಿ, ತುರ್ತಾಗಿ ಅದರ ವಿರುದ್ಧ ಒಂದು ಸರಿಯಾದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.